ನಮ್ಮ ಹತ್ರ ಏನಿದೆ ಅಥವಾ ನಮಗೆ ಏನು ಸಿಕ್ಕಿದೆ ಆಲ್ರೆಡಿ ಅದನ್ನು ನಾವು ಯಾವತ್ತೂ ಇಷ್ಟಪಡಲ್ಲ. ಇದು ಯೂನಿವರ್ಸಲ್ ಟ್ರೂತ್ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಏನು ಇಲ್ಲ ಅಥವಾ ನಮಗೇನು ಸಾಧ್ಯ ಆಗ್ತಿಲ್ಲ ಅದು ಸಿಗಲಿ ಅಂತ ಹೇಳಿ ಅಥವಾ ಅದು ಸಿಗದೇ ಇದ್ದಾಗ ಬ್ಲೇಮ್ ಮಾಡೋದು ಮಾತ್ರ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಮ್ಮ ಹತ್ರ ಇರೋ ವಸ್ತುಗಳನ್ನೇ ಹಾಗೆ ಅಥವಾ ಒಂದು ಸಿಚುವೇಶನ್ನೇ ಆಗಲಿ ಅದನ್ನು ಎಂಜಾಯ್ ಮಾಡೋಣ, ಅದನ್ನು ನಾವು ಸಂತೃಪ್ತಿಯಿಂದ ಬಳಸ್ಕೊಳ್ಳೋಣ ಅಂತ ಬುದ್ಧಿ ನಮಗಿರೋದು ತುಂಬಾ ಕಡಿಮೆ. ಆದರೆ ಆ ಥರ ನಾವು ಥಿಂಕ್ ಮಾಡೋದು ಕೂಡ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಏನಿರಲ್ಲ ಯಾವಾಗಲೂ ಕೂಡ ನಾವು ಅದನ್ನು ಚೇಸ್ ಮಾಡ್ತಾನೆ ಇರ್ತೀವಿ. ಅಂದರೆ ಯಾವಾಗಲೂ ಕೂಡ ಕಂಪ್ಲೇಂಟ್ ಮಾಡ್ತಿರೋದೆ, ನನಗಿನ್ನ ಅದಾಗಬೇಕು, ಲೈಫಲ್ಲಿ ಇದು ಸಿಗಬೇಕು ಅದು ಸಿಗಬೇಕು ಅಂತ. ಬಟ್ ಆಲ್ರೆಡಿ ಏನೋ ಒಂದು ಅಂದ್ಕೊಂಡಿರ್ತೀರಾ, ಅಷ್ಟು ಆಗಿರುತ್ತೆ ಬಂದಿರುತ್ತೆ. ಬಟ್ ಅಂದ್ರೂ ಕೂಡ ನಿಮಗೆ ಅದನ್ನ ಎಂಜಾಯ್ ಮಾಡುವಂತಹ ಇಂಟ್ರೆಸ್ಟ್ ಆಗ್ಬೋದು ಅಥವಾ ಮನಸ್ಥಿತಿ ಆಗ್ಬೋದು ನಿಮಗೆ ಇರೋದಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ನಾವು ಅದನ್ನ ಇಷ್ಟಪಡೋದನ್ನ ಬಿಟ್ಟು ಇನ್ನ ಲೈಫಲ್ಲಿ ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ತುಂಬಾ ಗಮನ ಕೊಡ್ತಾ ಹೋಗ್ತೀವಿ. ಒಂದ್ಸಲ ಕುತ್ಕೊಂಡು ನಿಮಗೆ ನೀವೇ ಯೋಚನೆ ಮಾಡ್ಕೊಂಡು ನೋಡಿ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಂತ ಹೇಳಿ. ಯಾಕೆಂತಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಶುರುವಾದಾಗ ದೇವ್ರೆ ನನಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತಾನೆ ನಾವು ಯೂಶಲಿ ಎಲ್ಲರೂ ಕೂಡ ದೇವ್ರ ಹತ್ರ ಕೇಳೋದಲ್ವಾ. ದೇವ್ರೆ ನನಗೆ ಏನು ಕೊಟ್ಟಿದ್ಯಾ ಅದರಿಂದ ನಾನು ತುಂಬಾನೇ ಖುಷಿಯಾಗಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿ ನಾವು ಯಾವತ್ತೂ ಕೂಡ ಹೇಳಲ್ಲ. ಹೇಳಿದ್ರು ಕೂಡ ಎಲ್ಲ ಅಪರೂಪಕ್ಕೆ ಒಂದಿನ ದೇವರಿಗೆ ನೆನಪಿಸ್ಕೊಂಡು ಹೇಳಿರ್ತೀವಿ. ಇಲ್ಲಾಂದ್ರೆ ಬರೀ ಕೇಳೋದೇ ಆಗಿರುತ್ತೆ ಹೊರತು ದೇವ್ರು ಕೊಟ್ಟಿರುವಂತಹ ಲೈಫಿಗೆ ನಾವು ಯಾವತ್ತೂ ಕೂಡ ಕೃತಜ್ಞತೆ ಸಲ್ಲಿಸೋದಿಲ್ಲ. ಸೊ ನಾನು ಕೂಡ ಹೇಳೋದಿಷ್ಟೇ, ನಿಮ್ಮ ಹತ್ರ ಏನಿದೆ ಮೊದಲು ಅದನ್ನ ಖುಷಿ ಪಡಿ. ಅದರಲ್ಲಿ ಮೊದಲು ಲೈಫನ್ನ ಹೇಗೆ ಖುಷಿಯಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾವಾಗಲೂ ಕೂಡ ಏನೋ ಒಂದು ಚೇಸ್ ಮಾಡ್ಕೊಂಡು ಅದರಿಂದ ಓಡ್ತಾನೆ ಇರ್ತೀವಿ ಅಲ್ವಾ. ಒಂದ್ಸಲ ನಿಮ್ಮ ದಿನಚರಿನ ನೆನ್ಪು ಮಾಡ್ಕೊಳ್ಳಿ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಷ್ಟು ಫಾಸ್ಟ್ ನಿಮ್ಮ ಕೆಲಸನ ಮಾಡ್ತಾ ಇರ್ತೀರಾ ಅಥವಾ ಎಷ್ಟೆಲ್ಲ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಆ ಬ್ರೈನಿಗೆ ಒಂದು ನಾವು ಬ್ರೇಕೇ ಕೊಡೋದಿಲ್ಲ. ಹಂಗೆ ನಮ್ಮ ತಲೆಗೆ ಏನೋ ವಿಚಾರಗಳನ್ನ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಏನೋ ವಿಚಾರ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಬೇರೆ ಕಂಪೇರ್ ಮಾಡ್ಕೊಳ್ಳೋದು ಅಥವಾ ನಮಗೆ ನಾವೇನೇ ನೆಗೆಟಿವಿಟಿನ ತುಂಬಿಕೊಳ್ಳೋದು, ಈ ತರ ತುಂಬಾ ಸಲ ನಡೀತಾನೆ ಇರುತ್ತೆ ಜೀವನದಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಯಾವುದೋ ಒಂದು ವಿಚಾರನ ಯಾಕೆ ಯಾವಾಗ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಕೋಬೇಕು ಅಲ್ವಾ. ಸೊ ನನ್ನ ಹತ್ರ ಅಟ್ಲೀಸ್ಟ್ ನನಗೆ ಇಷ್ಟಾದ್ರೂ ಇದೆಯಪ್ಪ, ಬೇರೆ ಇಲ್ವಲ್ಲ ಅಂತ ಸಮಾಧಾನ ಪಡ್ಕೊಳ್ಳಿ. ಹಂಗಂತ ಹೇಳಿದ್ರೆ ನಿಮ್ ಗುರಿ ಬಗ್ಗೆ ಯೋಚನೆ ಮಾಡಬಾರ್ದ, ಹಂಗನೆ ನಾವು ಆ ವಿಚಾರಗಳನ್ನ ಯೋಚನೆ ಮಾಡೋದೇ ತಪ್ಪ? ಇಲ್ಲ, ಖಂಡಿತ ತಪ್ಪಲ್ಲ, ಯೋಚನೆ ಮಾಡ್ಬೇಕು. ಬಟ್ ಆದ್ರೆ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ಬೇಕು, ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋಬಹುದು, ನಾನು ಅದಕ್ಕೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೋಬಹುದು, ಈ ತರ ಯೋಚನೆ ಮಾಡಿ. ಅವಾಗ ಏನೂ ಆಗೋದಿಲ್ಲ. ಬಟ್ ಅದನ್ನ ಅಯ್ಯೋ ಅವ್ರು ಆಗಿದ್ದಾರೆ ಹೀಗಿದ್ದಾರೆ ನನಗೆ ಆಗಾಗಿಲ್ಲ ಹೀಗಾಗಿಲ್ಲ ಈ ತರ ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಬ್ಲಾಗಿಗೆ. ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ಹೆಲ್ತಿ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಓಟ್ಸ್ ಕಿಚಡಿ. ಖಂಡಿತ ಡಯಟ್ ಮಾಡೋರಿಗೆ ಅಥವಾ ಹೆಲ್ತಿ ಆಪ್ಷನ್ಸ್ ಬೇಕು ಬ್ರೇಕ್ಫಾಸ್ಟ್ ಆಗಿ ಡಿನ್ನರ್ ಟೈಮ್ ಅಲ್ಲಿ ಅನ್ನೋರು ಖಂಡಿತ ಇದನ್ನ ಟ್ರೈ ಮಾಡಬಹುದು. ಸೊ ಇದು ಮಾಡೋದಕ್ಕೋಸ್ಕರ ನಾನು ಒಂದು ಕುಕ್ಕರ್ನ ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿನ ಹಾಕೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇದ್ದೀನಿ. ಅದಾಗಿದ ನಂತರ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ. ಇವಾಗ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊತೀನಿ. ನಂತರ ನಿಮಗೆ ಯಾವೆಲ್ಲ ತರಕಾರಿಗಳು ಇಷ್ಟ ಆಗುತ್ತೆ ಅದನ್ನ ಹಾಕಬಹುದು. ನಾನಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೆ ಬೀನ್ಸ್ ನ ಹಾಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ನಂತರ ಉಪ್ಪನ್ನ ಹಾಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಇದೇ ತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದಾದ್ಮೇಲೆ ನಾನು ಹೆಸರು ಬೇಳೆನ ತರಕಾರಿ ಕಟ್ ಮಾಡೋಕ್ಕೂ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು. ಸೊ ಅದನ್ನ ಹಾಕಿ ಹಾಗೇನೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ ಓಟ್ಸ್ ನ ಹಾಕೊಳ್ತಾ ಇದ್ದೀನಿ. ಇದು ರೋಲ್ಡ್ ಓಟ್ಸ್ ಅಂದ್ರೆ ಓಟ್ಸ್ ನಾನು ಡ್ರೈ ಮಾಡಿ ಇಟ್ಕೊಂಡು ಅಂದ್ರೆ ಫ್ರೈ ಮಾಡಿ ಇಟ್ಕೊಂತೀವಲ್ಲ ಆ ತರ ರೋಲ್ಡ್ ಓಟ್ಸ್ ಸಿಗುತ್ತೆ ಡೈರೆಕ್ಟ್ ಆಗಿ, ಅದನ್ನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಹಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲದೂ ಕೂಡ ತರಕಾರಿ, ಓಟ್ಸ್ ಹಾಗೆ ಹೆಸರು ಬೇಳೆ ಎಲ್ಲಾನು ಕೂಡ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗೋ ತರ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ನಂತರ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಮ್ಮೆ ಎಲ್ಲಾನು ಕೂಡ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೆ ನೀವು ನೀರು ಹಾಕಬೇಕಾಗುತ್ತೆ. ನೀವು ಹೆಸರು ಬೇಳೆ ಎಷ್ಟು ತಗೊಂಡಿರ್ತೀರಾ ಅಲ್ವಾ ಅದ್ರ ಡಬಲ್ ಕ್ವಾಂಟಿಟಿಯಲ್ಲಿ ನೀವು ನೀರನ್ನ ಹಾಕಬೇಕಾಗುತ್ತೆ. ಹಾಕೊಂಡು ನಾನು ಇದನ್ನ ಒಂದ್ 2 ರಿಂದ 3 ನಿಮಿಷ ಬರ್ಸಿದ್ದು ನಿಜವಾಗ್ಲೂ ಕಿಚಡಿ ಅಂತೂ ಟೇಸ್ಟ್ ಸೂಪರ್ ಆಗಿ ಬಂದಿತ್ತು. ಹಾಗೇನೆ ನೀವು ಹೆಸರು ಬೇಳೆಯಾಗಿ ಓಟ್ಸ್ ಸಪ್ ಮಾಡಿದೀರ ಅಂತ ತಕ್ಷಣ ಸಪರೇಟ್ ಟೇಸ್ಟ್ ಏನ್ ಬರೋದಿಲ್ಲ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಹಾಗೆ ಒಂದು ಹೆಲ್ತಿ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ, ನಿಮಗಂತೂ ಸೂಪರ್ ಆಗಿ ಇಷ್ಟ ಆಗುತ್ತೆ ಇದು. ಹಾಗೆ ಟ್ರೈ ಮಾಡಿದ್ರೆ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಂತರ ಸಂಜೆ ಮೇಲೆ ನಾನು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತರಬೇಕಿತ್ತು ಅಂತ ಹೇಳಿ ತರಕಾರಿ ಎಲ್ಲ ತಗೊಂಡ್ ಬಂದೆ. ಯಾಕಂದ್ರೆ ತರಕಾರಿನ ಯೂಶಲಿ ತಂದು ಸ್ವಲ್ಪ ಸ್ಟೋರ್ ಮಾಡಿ ವೀಕಿಗೆ ಬೇಕಾದಷ್ಟು ಒಂದೇ ಸಲ ಇಟ್ಕೊಂಡು ಮೆನು ಪ್ಲಾನ್ ಕೂಡ ಮಾಡ್ಕೊಳ್ತೀನಿ. ಆಲ್ರೆಡಿ ನಾನು ಮೆನು ಪ್ಲಾನ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಬೇಕಾದ್ರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಹಾಗೆ ಇದ್ರ ಬಗ್ಗೆ ಏನಾದ್ರು ಹೆಚ್ಚಾದ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ.
ದಯವಿಟ್ಟು ಮೆನು ಪ್ಲಾನ್ ಎಲ್ಲಾನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳೋದನ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೇಳಿ ಸ್ನೇಹಿತರೆ, ನಾನು ಇವತ್ತು ಕೆಲವೊಂದನ್ನ ನಾವು ಬೇರೆದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು ತುಂಬಾನೇ ಈಸಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಜೀವನದಲ್ಲಿ ನಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ನಾವು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಏನಿಲ್ಲ ಯಾವಾಗಲೂ ಅದ್ರ ಬಗ್ಗೆ ಚೇಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅದೊಂಥರ ರ್ಯಾಂಡಮ್ ಲಿಂಕ್ಸ್ ಆಗ್ಬಿಟ್ಟಿದೆ ನಮಗೆ ಲೈಫಲ್ಲಿ ಅಂತಾನೆ ಹೇಳ್ಬೋದು. ಅದು ಒಂದು ಚಿಕ್ಕ ವಿಚಾರನೇ ಆಗಿರ್ಲಿ, ಮೊದಲು ಅದನ್ನ ನೀವು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಅದೇ ತರ ದೊಡ್ಡ ವಿಚಾರಗಳು ನಿಮ್ಮ ಮುಂದೆ ಬಂದಾಗ ಕೂಡ ನೀವು ಖುಷಿ ಪಡ್ತೀರಾ. ಹಾಗಾಗಿ ಚಿಕ್ಕ ಚಿಕ್ಕ ಸಕ್ಸಸ್ ಅಲ್ಲಿ ಅಥವಾ ಚಿಕ್ಕ ಪುಟ್ಟ ವಿಚಾರನ ಮೊದಲು ಇಷ್ಟಪಡಕ್ಕೆ ಶುರು ಮಾಡಿ. ಸೊ ಅವಾಗ ಮಾತ್ರ ನಿಮಗೆ ದೊಡ್ಡ ಖುಷಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದರ ವ್ಯಾಲ್ಯೂ ಏನು ಅಂತ ಕೂಡ ನಮಗೆ ಲೈಫ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಐ ಹೋಪ್ ನನಗೆ ಅನ್ಸಿದಂತಹ ಒಂದು ಟಾಪಿಕ್ ಇವತ್ತಿನ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಅನ್ಸಿತ್ತು. ಹಾಗಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ ತಕ್ಷಣ ನಾನೇನು ಆ ಥರ ಇಲ್ಲ, ನಾನು ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಲ್ಲ. ಖಂಡಿತ ನಾವು ಕೂಡ ಜನಸಾಮಾನ್ಯರು ಅಲ್ವಾ, ನಮಗೂ ಕೂಡ ಎಲ್ಲ ಭಾವನೆಗಳು ಬಂದೇ ಬರುತ್ತೆ. ಬಟ್ ಆದರೆ ಎಲ್ಲದನ್ನು ನಾವು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ ಮಾಡೋದಾದ್ರೆ ಹೇಳ್ತಿದ್ರಲ್ವಾ, ತರಕಾರಿ ಎಲ್ಲರೂ ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾಯ್ತು. ಈ ತರಕಾರಿ ಏನ್ ತಗೊಂಡ್ ಬಂದಿದ್ದೀನಲ್ವಾ ಅದ್ರ ಪ್ರಕಾರ ನಾನು ಮೆನು ಪ್ಲಾನ್ ನ ಮಾಡ್ಕೊಳ್ತೀನಿ. ಮಾಡುವಾಗ ಆದಷ್ಟು ಬ್ಯಾಲೆನ್ಸ್ಡ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಡಯಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಲೈಫ್ ಸ್ಟೈಲ್ ಅಲ್ಲಿ. ಹಾಗಾಗಿ ಆದಷ್ಟು ತರಕಾರಿ ಕಾಳುಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಕೆಲವೊಂದ್ಸಲ ತರಕಾರಿನ ಜಾಸ್ತಿ ತಂದಿರ್ತೀನಿ, ಇಲ್ಲ ಕೆಲವೊಂದ್ ವಾರ ಸೊಪ್ಪುಗಳನ್ನ ಜಾಸ್ತಿ ತಗೊಂಡ್ ಬರ್ತೀನಿ. ಸೊ ಆ ತರ ಸೊಪ್ಪೆಲ್ಲ ತಗೊಂಡ್ ಬಂದಾಗ ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಒಂದು 2-3 ಡೇಸ್ ಅದ್ರಲ್ಲಿ ಏನಾಗುತ್ತೆ ರೆಸಿಪಿಗಳು ಅಷ್ಟೇನ ಮಾಡಿ ಖಾಲಿ ಮಾಡ್ಬಿಡ್ತೀನಿ. ಯಾಕಂದ್ರೆ ಸೊಪ್ಪನ್ನ ಜಾಸ್ತಿ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ನೋದು ಆ ತರ ಎಲ್ಲ ಮಾಡಲ್ಲ ನಾನು. ಸೊ ಯಾಕಂದ್ರೆ ಸೊಪ್ಪು ಫ್ರೆಶ್ ಆಗಿದ್ದಾಗ ಯೂಸ್ ಮಾಡ್ಕೊಂಡ್ಬಿಟ್ರೆ ನ್ಯೂಟ್ರಿಷಿಯಸ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಫ್ರಿಜ್ ಅಲ್ಲಿ ಇಟ್ಟು ತಿನ್ನುವಾಗ ಏನೋ ನನಗೆ ಅದಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ಹಾಗಾಗಿ ಈ ತರ ಮಾಡ್ತೀನಿ ಅಷ್ಟೇನೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದು ಒಂದು ಪುಟ್ಟ ಬ್ಲಾಗ್ ಆಗಿತ್ತು. ನಿಮ್ಮ ಹತ್ರ ಒಂದು ವಿಚಾರನ ಶೇರ್ ಮಾಡ್ಬೇಕಂತ ಇತ್ತು, ಅದನ್ನ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಗೂ ಕೂಡ ಇದ್ರ ಬಗ್ಗೆ ಏನಾದ್ರು ಒಪಿನಿಯನ್ಸ್ ಇದೆ, ಸರಿ ತಪ್ಪು ಅಂತ ಏನಾದ್ರು ವಾದ ಮಾಡ್ಬೇಕು, ವಾದ ಅಂತ ಹೇಳಲ್ಲ ಅಂದ್ರೆ ಒಂದು ಒಪಿನಿಯನ್ ಶೇರ್ ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಬ್ಲಾಗ್ ಹೇಗಿತ್ತು ಇವತ್ತು ಅಂತ ಹೇಳಿ ಕೂಡ ಶೇರ್ ಮಾಡ್ಕೋಬಹುದು. ಹಾಗೆ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಸ್ನೇಹಿತರೆ ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಯಾವ ತರ ಕಂಟೆಂಟ್ ಬೆಸ್ಟ್ ವಿಡಿಯೋಸ್ ಬೇಕು ಅಂತ ಕೂಡ ನಿಮಗೆ ಏನಾದ್ರು ಐಡಿಯಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳೋದನ್ನ ಮರಿಬೇಡಿ ಸ್ನೇಹಿತರೆ. ಓಕೆನಾ? ಸೊ ಇನ್ಮೇಲೆ ಆದಷ್ಟು ಕೂಡ ವೀಕ್ಲಿ ಅಟ್ಲೀಸ್ಟ್ ಒಂದು 3 ಬ್ಲಾಗ್ಸ್ ಹಾಕಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಐ ಹೋಪ್ ಆಗುತ್ತೆ ಅಂತ ಹೇಳಿದ್ದೀನಿ, ಯಾಕಂದ್ರೆ ಮಾಡಲೇಬೇಕು. ಸೊ ಮಿನಿ ಬ್ಲಾಗ್ಸ್ ನ ಮಾಡ್ತಾ ಮಾಡ್ತಾ ನನಗೂ ಕೂಡ ಯೂಟ್ಯೂಬ್ ಅಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ವಾಚ್ ಅವರ್ಸ್ ಕೂಡ ಸ್ವಲ್ಪ ಗಮನ ಕೊಡೋಣ ಅಂತ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಆದಷ್ಟು ಬ್ಲಾಗ್ ನ ಕಂಪ್ಲೀಟ್ ಆಗಿ ಹೆಣ್ವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸೊ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹೆಲ್ಪ್ ಅಂತ ಅನ್ನೋದಕ್ಕಿಂತ ನೀವು ನನಗೊಂದು ಸಪೋರ್ಟ್ ಮಾಡಿದ ರೀತಿಯಲ್ಲಿ ಆಗುತ್ತಲ್ವಾ. ಹಾಗೆ ಇತ್ತೀಚೆಗೆ ನಾನು ಶೇರ್ ಮಾಡುವಂತಹ ಶಾರ್ಟ್ ವಿಡಿಯೋಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಾ ಇದೆ, ಚೆನ್ನಾಗಿ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ಇದು ನಮ್ಮ ಮನೆಯ ಒಂದು ಹೊರಗಡೆ ವೆದರ್ ಹೇಗಿದೆ ಎಂದು ತೋರಿಸ್ತಾ ಇದೆ. ಈ ಮನೆ ಸುತ್ತ ಆಲ್ಮೋಸ್ಟ್ ಗ್ರೀನರಿ ತರನೇ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ನೋಡೋಕ್ಕಂತೂ. ನಿಮಗೂ ಕೂಡ ಇಷ್ಟ ಆಯ್ತಾ ಅಂತ ಹೇಳಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.